This plant is through and through hairy. Then the flower, it is that Ishaeum, it looks like Ishaeum, one of the Ishaeum species, but I didn't see this such a hairy Ishaeum before actually. Many of them are paddy field weeds and they don't have this much of hair. ಇಲ್ಲಿ ಮೌನೇಶ್ ಬಾಯ್ಲಿ ಈ ಹುಲ್ಲು ಇದನ್ನ ನೋಡಿದೀವ ನೋಡು ಕ್ಲಂಪ್ ಫಾರ್ಮೇಷನ್ನು ಇಲ್ಲಿ ಪೆರಿನಿಯಲ್ ಥರ ಕಾಣುತ್ತೆ ನೋಡಿದರೆ. ಓಕೆ, ಹೂವು ಇಲ್ಲಿ ಬಾಯ್ಲಿ ಇದು ಯಾವುದಿದು? ಇಶಾಯಮಮ್ ಆಯಿತಾ. ಆದರೆ ಇಶಾಯಮಮ್ಮಲ್ಲಿ ಇಷ್ಟು ಕೂದಲಿರೋದು ನೋಡಿದ್ದೀವ ನಾವು, ಈ ಥರ ಕೂದಲು ಇಲ್ಲಿ ಬಾಯಲ್ಲಿ ಇದು ನೋಡು. ಕಾಲರಲ್ಲಿಲ್ಲ, ಅದರ ಥ್ರೂ ಆ್ಯಂಡ್ ಥ್ರೋ ಶೀತು ಎಲೆ ಅಡಿಗೆ ನೋಡು ಕೂದಲದು. ಆಮೇಲೆ ಪೆರಿನಿಯದು ಹೆಚ್ಚಾಗಿ ಗದ್ದೆಯಲ್ಲಿರೋದು ಇದು ವೆಟ್ ಏರಿಯಾನೇ. ಆದರೆ ಕ್ಲಂಪ್ ಫಾರ್ಮೇಷನ್ ಆಗಿ ಬೇಸಿಗೆಯಲ್ಲಿ ಚೆನ್ನಾಗೇ ಇದೆ ಅಂತಂದರೆ ಇದು ಪೆರಿನಿಯಲ್ ಆಗಿರಬೇಕು. ಸೊ ಥ್ರೂ ಆ್ಯಂಡ್ ಥ್ರೂ ಸ್ಟೆಮ್ಮು ಲೀಫು ಎಲ್ಲ ಕಡೆ ಕೂದಲಿದೆ ನೋಡು. ಇವೆಲ್ಲ C4 ಪಾತ್ವೆ ಹುಲ್ಲುಗಳೆಲ್ಲ. ಅದ್ರ ದನ ತಿನ್ಬೋದು ಅನ್ಸುತ್ತಲ್ವ, ಅಷ್ಟು ರಫು ಕೂದಲಿದ್ದಂಗಿಲ್ಲ, ಇದು ಸಾಫ್ಟಾಗೇ ಇದೆ. ತಿನ್ನುತ್ತೆ. ಹಾಂ. ಸೊ ಇಶಾಯಮಮ್ಮಲ್ಲಿ ಒನ್ ಆಫ್ ದ ಸ್ಪೀಶೀಸ್, ಇಟ್ ಈಸ್ ಸ್ಟ್ರೀಮ್ ಬೆಡ್, ಸ್ಟ್ಯಾಂಡಿ ಸ್ಟ್ರೀಮ್ ಬೆಡ್. ಆಮೇಲೆ ಕ್ಲಂಪ್ ಫಾರ್ಮೇಷನ್ ಅದರ ಸೈಡಿಂದ ಹೊಸ ಮೊಳಕೆನೂ ಬರುತ್ತೆ, ಸೈಡ್ ಬೈ ಸೈಡು. ಇದು ಅದ್ರದ್ದೇನಾ? ಅದೇ ತಾಯ್ದ? ಹಾಂ, ಇಲ್ಲಿ ರೂಟಿಂಗ್ ಆಗಿದೆ ಇಲ್ಲಿ, ಅದೇ ಅಲ್ಲ? ಹಾಂ. ಸೊ ಸೈಡಿಂದ ಕೂಡ ಹೊಸ ಗಿಡಗಳು ಬರ್ತವೆ ಸೈಡ್ ವೈಸ್ ಹೋಗಿ. ಆಮೇಲೆ ಸ್ಟ್ರೈಟ್ ವರ್ಟಿಕಲ್ ಗ್ರೋತು ಇದೆ, ಬಂಚ್ ಫಾರ್ಮೇಷನ್ ಆ್ಯಸ್ ವೆಲ್ ಆಸ್ ಸೈಡ್ ವೈಸ್ ಕ್ರೀಪಿಂಗ್ ಇರೋದು. ಆಮೇಲೆ ಲೀಫ್ ಎಲ್ಲ ಅಪ್ವರ್ಡ್ ಪಾಯಿಂಟಿಂಗು. ಮತ್ತು ಲೀಫ್ ಟು ಸ್ಟೆಮ್ ರೇಷಿಯೋ ಅಂತಿದೆ, ಅದು ತುಂಬ ಸ್ವಲ್ಪ ರೀಸನೇಬಲ್ ಆಗಿದ್ದರೆ ಆ ಫಾಡರ್ ವ್ಯಾಲ್ಯೂ ಇರುತ್ತೆ. ಅದು ಅಷ್ಟೆಲ್ಲ ಗ್ಯಾಪ್ ಏನಿಲ್ಲ ಎರಡು ಎಲೆಗೂ ಇನ್ ಬಿಟ್ವೀನ್. ಸೊ ಇದೊಂದು ಇಂಟ್ರೆಸ್ಟಿಂಗು ಹೊಸ ಹುಲ್ಲು ಅಂತ ಕಾಣುತ್ತಿದ್ದು ನೋಡಿದರೆ.